ಪ್ಯಾನ್ ಇಂಡಿಯಾ ಸ್ಟಾರ್ ನಟಿ ರಶ್ಮಿಕಾ ಮಂದಣ್ಣ ಪ್ರಸ್ತುತ ದಕ್ಷಿಣ ಉತ್ತರ ಸಿನಿ ಉದ್ಯಮದಲ್ಲಿ ಸರಣಿ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದ್ ಕಡೆ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತಾ ಮತ್ತೊಂದ್ ಕಡೆ ಪ್ರಯೋಗಾತ್ಮಕ ಚಿತ್ರಗಳಲ್ಲೂ ಸಹ ತಮ್ಮನ್ನ ತಾವು ತೊಡಗಿಸಿಕೊಳ್ತಿದ್ದಾರೆ. ಕಳೆದ ವರ್ಷ ಪುಷ್ಪ 2 ದಿ ರೂಲ್ ಚಿತ್ರದ ಮೂಲಕ ಅತಿ ದೊಡ್ಡ ಬ್ಲಾಕ್ ಬಾಸ್ಟರ್ ಅನ್ನ ಪಡೆಯಿತು. ಇದೀಗ ಹಿಂದಿಯಲ್ಲೂ ಸಾಲು ಸಾಲು ಸಿನಿಮಾಗಳನ್ನ ಮಾಡುತ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ತಮ್ಮ ವೃತ್ತಿ ಜೀವನವು ಉನ್ನತ ಮಟ್ಟದಲ್ಲಿದ್ದಾಗಲೇ ನಿವೃತ್ತಿಯ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಆಸಕ್ತಿದಾಯಕ ಹೇಳಿಕೆಗಳನ್ನ ನೀಡಿದ್ದಾರೆ. ಈ ಹಿಂದೆ ಬಾಲಿವುಡ್ ಬ್ಲಾಕ್ ಬಾಸ್ಟರ್ ಐತಿಹಾಸಿಕ ಚಿತ್ರ ಚಾವಾ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಶ್ಮಿಕಾ ಆಸಕ್ತಿದಾಯಕ ಹೇಳಿಕೆ ನೀಡಿದರು. ಚಿತ್ರದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪತ್ನಿಯಾಗಿ ನಟಿಸಿರುವ ರಶ್ಮಿಕಾ ಈ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಅಂತ ಹೇಳಿದ್ರು. ಇನ್ನು ಸರಣಿ ಗ್ಲಾಮರಿಸ್ಟ್ ಪಾತ್ರಗಳಲ್ಲಿ ಮಿಂಚುತ್ತಾ ಇರುವ ರಶ್ಮಿಕಾ ಈ ಚಿತ್ರದಲ್ಲಿ ಸೀರೆಯಲ್ಲಿ ಸೊಗಸಾಗಿ ಕಾಣಿಸಿಕೊಂಡಿದ್ರು. ಇಷ್ಟೊಂದು ಒಳ್ಳೆ ಪಾತ್ರವನ್ನ ನಿರ್ವಹಿಸಿದ ನಂತರ ನಿವೃತ್ತಿಯನ್ನ ಸಂತೋಷದಿಂದ ಘೋಷಿಸ್ತೀನಿ ಅಂತ ರಶ್ಮಿಕಾ ಆಘಾತಕಾರಿ ಕಮೆಂಟ್ ಮಾಡಿದ್ದಾರೆ. ಶ್ರೀವಲ್ಲಿ ಮಾತು ಗಂಭೀರವಾಗಿಲ್ಲದಿದ್ರೂ ಅವರ ಬಾಯಿಂದ ನಿವೃತ್ತಿ ಎಂಬ ಪದ ಹೊರಬಂದಾಗ ಅಭಿಮಾನಿಗಳು ಆಘಾತಕ್ಕೊಳಗಾದ್ರು. ತಮಾಷೆಗಾಗೂ ಸಹ ಅಂತ ಹೇಳಿಕೆಗಳನ್ನ ನೀಡಬಾರದು ಅಂತ ಫ್ಯಾನ್ಸ್ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.